ಹಾಯ್ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಊರಿನ ಹಬ್ಬ. ನಮ್ಮ ಊರ ಹಬ್ಬದಲ್ಲಿ ಹೇಗೆ ಕೋಲಾಟ ಮಾಡ್ತಾರೆ, ಹೇಗೆ ಎಂಜಾಯ್ ಮಾಡ್ತಾರೆ, ಹಾಗೆ ಅಳಿಯಂದಿರು ಹಾಗೆಯೇ ಮನೆ ಮಕ್ಕಳು ಎಲ್ಲ ಸೇರಿ ಹಿಂದೂಗಳಾಗಿ ಒಂದೇ ರೀತಿಯಲ್ಲಿ ಹೇಗೆ ಕೋಲಾಟ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಈ ಕೋಲಾಟದಲ್ಲಿ 5 ಥರದ ಕೋಲಾಟ ಇರುತ್ತೆ, 5 ಸುತ್ತು ಕೋಲಾಟ ಇರುತ್ತೆ, ಅದೇ ವಿಶೇಷ. ಹಾಗೆ ನೀವು ನೋಡಿರ್ಬೋದು ಜನಪದ ನೃತ್ಯ, ಹಾಗೆ ಟಿ ವಿಗಳಲ್ಲಿ, ಹಾಗೆ ಸ್ಕೂಲ್ ಫಂಕ್ಷನ್ಗಳಲ್ಲಿ ಈ ರೀತಿಯ ಕೋಲಾಟ ನೋಡಿದ್ದೀರಿ. ಈ ಮಲೆನಾಡಲ್ಲಿ ಯಾವ ರೀತಿ ಕೋಲಾಟ ಆಡ್ತಾರೆ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ನೋಡಿ. ಯಾಕಂದರೆ ಕೋಲಾಟನ ಎಷ್ಟು ಎಂಜಾಯ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಕೋಲಾಟ ಮಾಡ್ತಾರೆ ನೋಡಿ. ಇದು ಸುಗ್ಗಿಯ ಹಬ್ಬ, ಸುಗ್ಗಿಯ ಸಂಭ್ರಮ, ಮಲೆನಾಡ ಹಬ್ಬ. ತುಂಬಾ ಅಚ್ಚುಕಟ್ಟಾದ ಸಂತೋಷದಿಂದ ಆಚರಿಸುವಂಥ ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬದಲ್ಲಿ ಇನ್ನೂ ತುಂಬಾ ವಿಶೇಷವಿದೆ. ಏನಪ್ಪ ಅಂದರೆ ಒಂದು ವಾರ ಚೌತ ಮಾಡ್ತಾರೆ. ಚೌತದ ವಿಶೇಷತೆ ಏನಂತ ಹೇಳಿದ್ರೆ ಕಾಲಿಗೆ ಸ್ಲಿಪ್ಪರ್ ಹಾಕಲ್ಲ, ತಡಿ ಮೇಲೆ ಮಲಗಲ್ಲ, ಚಾಪೆಯಲ್ಲಿ ಮಲಗ್ತಾರೆ. ಹಾಗೆಯೇ ಅದಕ್ಕೆ ಅಡುಗೆಯ ವಿಷಯದಲ್ಲೂ ಕಟ್ಟುನಿಟ್ಟಾಗಿ ನಡ್ಕೊಳ್ತಾರೆ. ಮನೆಯಲ್ಲಿ ತುಂಬಾ ಶುದ್ಧವಾಗಿರ್ತಾರೆ. ಹಾಗೆ ಈ ಹಬ್ಬನ ಭಯ ಭಕ್ತಿಯಿಂದ ಮಾಡ್ತಾರೆ. ಮಲೆನಾಡು ಅಂದ ತಕ್ಷಣ ಎಲ್ಲ ಕಡೆ ಈ ಹಬ್ಬನ ಆಚರಿಸಲ್ಲ. ಈ ಹಬ್ಬನ ಚಿಕ್ಕಮಗಳೂರು ಹಾಗೆಯೇ ಮೂಡಿಗೆರೆ ಭಾಗದವರು ಮಾತ್ರ ಸುಗ್ಗಿ ಹಬ್ಬನ ಆಚರಿಸ್ತಾರೆ. ಈ ಹಬ್ಬ ಚಿಕ್ಕಮಗಳೂರು ಸೈಡಿನ ಔತಿ ಗ್ರಾಮದಲ್ಲಿ ನಡೆದಂತಹ ಶ್ರೀ ನಾಲ್ಕರಾಮ ದೇವಸ್ಥಾನ ಇಲ್ಲಿಯ ಈ ಹಬ್ಬ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕಮಗಳೂರಲ್ಲಿ ನೀವೆಲ್ಲೇ ಬಂದು ಕೇಳಿದ್ರೆ ಔತಿಯಲ್ಲಿ ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಹಬ್ಬ ಅಷ್ಟು ಸುಂದರವಾದಂತಹ ಹಬ್ಬ. ಯಾವಾಗಲೂ ಮೇ ಅಥವಾ ಏಪ್ರಿಲ್ ಟೈಮಲ್ಲಿ ನಡೆಯುವ ಹಬ್ಬ. ವರ್ಷಕ್ಕೆ ಒಂದು ಸಾರಿ ಈ ಹಬ್ಬ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ದೇವರು ಸಹ ಕುಣಿಸ್ತಾರೆ, ಹಾಗೆಯೇ ಮನುಷ್ಯರು ಸಹ ಕುಣಿತಾರೆ. ಈ ಹಬ್ಬದಲ್ಲಿ ಖುಷಿಯಿಂದ ಹೇಗೆ ಕುಣಿತಾರೆ, ಹೇಗೆ ಆನಂದಿಸ್ತಾರೆ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಆಲ್ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಹಾಗೆ ಮಾಡಿದ್ರೆ ನನ್ನ ಮಲೆನಾಡ ವಿಶೇಷತೆಗಳು ಏನು, ಮಲೆನಾಡಲ್ಲಿ ಯಾವುದೇ ಬಗೆಯ ವಿಶೇಷತೆಗಳನ್ನು ನೀವು ನೋಡಬೇಕು ಅಂದರೆ ನನ್ನ ವಿಡಿಯೋಗಳನ್ನು ನೀವು ನೋಡಲೇಬೇಕು. ಮಿಸ್ ಮಾಡ್ದಲೇ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ನಾನು ಹೇಳಬೇಕು ಅಂತ ಅಂದರೆ ಈ ರೀತಿಯ ಡ್ಯಾನ್ಸ್ ಎಲ್ಲಾದರೂ ನೋಡಿದ್ದೀರಾ? ಯಾವ ಕಡೆನಾದರೂ ಮಾಡೋದನ್ನು ನೋಡಿದ್ದೀರಾ? ಚಿಕ್ಕಮಗಳೂರು ಹಾಗೆ ಮೂಡಿಗೆರೆ ಸೈಡಲ್ಲಿ ಬಿಟ್ಟರೆ ಮತ್ತೆಲ್ಲೂ ಈ ರೀತಿಯ ಸುಗ್ಗಿ ಹಬ್ಬನ ಆಚರಿಸಲ್ಲ. ಇದು ಎಷ್ಟು ವಿಶೇಷವಾಗಿರುತ್ತೆ, ಎಷ್ಟು ಎಂಜಾಯ್ ಮಾಡ್ತಾರೆ. ನಾನು ಹೇಳಬೇಕು ಅಂದರೆ ಪಾರ್ಟಿಗಳಲ್ಲಿ ಮಾಡ್ತಾರೆ. ಆ ಪಾರ್ಟಿಗಳಿಗಿಂತಲೂ ಇದು ಎಷ್ಟು ಸಖತ್ತಾಗಿದೆ. ಇವಾಗ ಸಿಟಿ ಸೈಡವ್ರಿಗೆ ಡ್ಯಾನ್ಸ್ ಅಂದರೆ ಪಾರ್ಟಿ, ಮೋಜು ಮಸ್ತಿ ಅಂತ ಅಂದ್ಕೊಳ್ತಾರೆ. ಬಟ್ ಈ ದೇವರ ಭಕ್ತಿಯಿಂದ ಕುಣಿಯೋದಿದೆಯಲ್ಲ, ಅದಂತೂ ಬ್ಯೂಟಿಫುಲ್ ಆ್ಯಂಡ್ ಸೂಪರ್ ಆಗಿರುತ್ತೆ. ತುಂಬಾ ಖುಷಿಯಾಗುತ್ತೆ ಅಲ್ವಾ? ಏನಪ್ಪ ಇವಳು ಇಷ್ಟೊಂದು ಮಾತಾಡ್ತಾಳೆ ಅಂತ ಅಂದ್ಕೊತಿದ್ದೀರಾ? ಇಲ್ಲ, ನಾನು ಮಾತಾಡಲ್ಲ. ನಾನು ಮಾತಾಡಿದ್ರೆ ಇಲ್ಲಿ ನಿಮಗೆ ಆ ಬ್ಯಾಂಡ್ ಸೆಟ್ ಸೌಂಡ್ ಕೇಳಲ್ಲ, ಹಾಗೆಯೇ ಅವರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಫುಲ್ ಸೈಲೆಂಟ್ ಆಗ್ತೀನಿ. ನೀವು ಈ ವಿಡಿಯೋನ ನೋಡ್ದಲೇ ಇರಬೇಡಿ, ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋ ಮುಗಿದ್ಮೇಲೆ ನೆಕ್ಸ್ಟ್ ದೇವ್ರು ಹೇಗೆ ಕುಣಿತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಿಮಗೆ ನಾನಿನ್ನೂ ತಲೆ ತಿನ್ನಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನು 10 ನಿಮಿಷದ ವಿಡಿಯೋ ಆರಾಮಾಗಿ ನೋಡ್ಬೋದಲ್ವಾ? ನೋಡಿ.